ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರ್ತಕ್ಕಂಥ ಸಂಚಿಕೆ ನಿಜಕ್ಕೂ ಕೂಡ ಅಚ್ಚರಿ ಹುಟ್ಟಿಸಿರ್ತಕ್ಕಂಥ ಸಂಚಿಕೆ. ಹಾಗೂ ಈ ಸಂಚಿಕೆಯ ಮುಖಾಂತರ ನಾವು ತಿಳಿದುಕೊಳ್ಬೇಕಾದದ್ದು ಏನೆಂದರೆ, ಮಹಿಳೆಯರು ಕೂಡ ಹುಲಿಯಂತೆ ಬದುಕ್ತಾರೆ, ಹುಲಿಯಂತೆ ಅವರು ಜೀವನ ಮಾಡ್ತಾರೆ, ಅವರು ಗಂಡಸಿಗೆ ಯಾವುದೇ ರೀತಿಯಿಂದಲೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟಂಥ ಒಬ್ಬ ವೀರ ಮಹಿಳೆ, ಧೀರ ಮಹಿಳೆ. ಹಾಗೂ ನಾವೆಲ್ಲರೂ ಕೂಡ ಕಂಡು ಅವರ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವರು. ಹೀಗಿರುವಾಗ ಆ ಮಹಿಳೆಯ ಒಂದು ಕಥಾನಕವನ್ನು ಈ ಸಂಚಿಕೆಯ ಮೂಲಕ ನಾನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಜೊತೆಗೆ ಹೆಣ್ಣು ಹುಲಿಯ ಬಗ್ಗೆ ಗರ್ವ ಪಡ್ತೀನಿ. ಯಾಕಂದರೆ ನಿಜಕ್ಕೂ ಕೂಡ ಇವರು ಲೇಡಿ ಟೈಗರ್ ಎಂದೇ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಒಬ್ಬ ಧೀರ ಮಹಿಳೆ. 1989ರಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಯಾಕಂದರೆ ಆ ಮಹಿಳೆ ತನ್ನ ಒಂದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನಾಮಿನೇಷನನ್ನು ಸಲ್ಲಿಸುವಂಥ ಸಮಯದಲ್ಲಿ ಜೀವಂತ ಹುಲಿಯನ್ನೇ ಕರೆದುಕೊಂಡು ಹೋಗಿ ಆ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಹೋದಾಗ ಆ ಚುನಾವಣಾ ಕಚೇರಿಯ ಅಧಿಕಾರಿ ಹೌಹಾರಿ ದಂಗ ಬಡಿದು ಕುರ್ಚಿ ಮೇಲೆ ಎದ್ದು ಕುಳಿತಂಥ ಒಂದು ಘಟನೆ, ದಿಕ್ಕಾಪಾಲಾಗಿ ಓಡಿ ಹೋದಂಥ ಘಟನೆಯನ್ನು ಈ ಸಂದರ್ಭದಲ್ಲಿ ನಾನು ಮೆಲುಕು ಹಾಕಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 1989ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹುಲಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಹುಯಲ್ ಪಾಟೀಲ್ರು, ಅಂದರೆ ವಸಂತರಾವ್ ಪಾಟೀಲ್ರು ವೀರೇಂದ್ರ ಪಾಟೀಲ್ರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇಡೀ ಸರ್ಕಾರವನ್ನೇ ಕೆಡವಿದಂಥ ಸಂದರ್ಭದಲ್ಲಿ ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ ಈ ಒಬ್ಬ ಮಹಿಳೆ ಗೋಕಾಕ ಮತಕ್ಷೇತ್ರದಲ್ಲಿ, ಅಂದರೆ ಈಗಿನ ಅರಬಾವಿ ಮತಕ್ಷೇತ್ರದಲ್ಲಿ ತನ್ನ ಒಂದು ನಾಮಪತ್ರವನ್ನು ಸಲ್ಲಿಸಿದರು. ಹಾಗೂ ಜೀವಂತ ಹುಲಿಯೊಂದಿಗೆ ಪ್ರಚಾರ ಕಾರ್ಯವನ್ನು ಕೂಡ ಕೈಗೊಂಡಿದ್ದರು ಅನ್ನೋದನ್ನು ಈ ಸಂದರ್ಭದಲ್ಲಿ ಮೆಲುಕು ಹಾಕಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಹುಲಿಯಂತೆ ಬದುಕ್ರಿ, ಹುಲಿಯ ಚಿಹ್ನೆಯೊಂದಿಗೆ ನಾನು ನಿಂತಿದ್ದೇನೆ, ಹೆಣ್ಣು ಹುಲಿಯಂತೆ ನೀವು, ಗಂಡು ಹುಲಿಯಂತೆ ನೀವು ಹುಲಿಯಂತೆ ಬದುಕ್ರಿ, ಚುನಾವಣೆಯಲ್ಲಿ ನಾನು ಹುಲಿಯ ಒಂದು ಚಿಹ್ನೆಯೊಂದಿಗೆ ಸ್ಪರ್ಧಿಸಿದ್ದೇನೆ, ಹುಲಿಗೆ ಆರಿಸಿದ್ದೇನೆ, ಹುಲಿಯಂತೆ ಬದುಕ್ರಿ ಅನ್ನುವಂಥ ಸ್ಲೋಗನ್ನದೊಂದಿಗೆ ಆ ಮಹಿಳೆ ಚುನಾವಣಾ ರಣರಂಗದಲ್ಲಿ ಧುಮುಕಿದರು. ಯಾಕಂದರೆ ಆಗಿನ ಕಾಲದಲ್ಲಿ ರಾಮಕೃಷ್ಣ ಹೆಗಡೆಯವರ ಜೊತೆಗೆ ತುಂಬ ಆತ್ಮೀಯ ಒಡನಾಟದಲ್ಲಿ ಇದ್ದಿರತಕ್ಕಂಥ ಆ ಮಹಿಳೆ ನಿಜಕ್ಕೂ ಕೂಡ ಕನ್ನಡಿಗರು ಅಚ್ಚರಿ ಪಟ್ಟುಕೊಳ್ಳುವಂಥ ಒಂದು ಸಂದರ್ಭವನ್ನು ಕೂಡ ತಂದುಕೊಟ್ಟರು. ಯಾಕಂದರೆ ಯಾವತ್ತೂ ಕೂಡ ಹುಲಿಯನ್ನು ಪ್ರಚಾರ ಕಾರ್ಯದಲ್ಲಿ ಬಳಸಿಕೊಂಡಂಥ ಉದಾಹರಣೆಗಳೇ ಇಲ್ಲ. ಹೀಗಿರುವಾಗ ಅವಳು ತಾನೇ ಕೇಳಿ ಹುಲಿಯ ಚಿಹ್ನೆಯನ್ನು ಪಡೆದು ಅದೇ ಜೀವಂತ ಹುಲಿಯ ಒಂದು ಹುಲಿಯೊಂದಿಗೆ ಪ್ರಚಾರವನ್ನು ಕೈಗೊಂಡಂಥ ಒಬ್ಬ ದಿಟ್ಟ ಮಹಿಳೆ. ಯಾಕಂದರೆ ಬೆಕ್ಕಿನ ಮರಿ ಯಾವ ರೀತಿ ಮನುಷ್ಯರ ಅಕ್ಕಪಕ್ಕದಲ್ಲಿ ಓಡಾಡ್ತಿರ್ತೀವೋ ಅದೇ ರೀತಿಯಾಗಿ ಹುಲಿಯು ಕೂಡ ಆ ಒಬ್ಬ ಮಹಿಳೆಯ ಅಕ್ಕಪಕ್ಕದಲ್ಲಿ ಓಡಾಡ್ತಿತ್ತು. ಜೊತೆಗೆ ಅವರ ಒಂದು ಸಾಮೀಪ್ಯದಲ್ಲಿ ಅದು ಚುನಾವಣಾ ಅವಧಿ ಮುಗಿಯುವವರೆಗೂ ಕೂಡ ಇತ್ತು ಅನ್ನುವಂಥ ಸ್ವಾರಸ್ಯಕರ ಕಥೆಗಳು ಕೂಡ ಕೇಳಲಿಕ್ಕೆ ಅನ್ನೋಕ್ಕೆ ನಾವು ಕೂಡ ಅದನ್ನು ನೋಡಿದ್ದೇವೆ. ಹೀಗಿರುವಾಗ ಆ ಮಹಿಳೆ ಮತ್ತಾರು ಅಲ್ಲ, ಕರ್ನಾಟಕದ ಹೆಮ್ಮೆಯ ಮಹಿಳೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಕರ್ನಾಟಕದಲ್ಲಿ 2 ಗಂಡು ಹುಲಿಗಳಿದ್ದು, ಅವು ಒಂದು ಹುಲಕೋಟಿ ಹುಲಿ KH ಪಾಟೀಲ್ರು ಹಾಗೂ ಬೆಳಗಾವಿಯ ರಾಯಬಾಗದ VL ಪಾಟೀಲ್ರು, ಅಂದರೆ ವಸಂತರಾವ್ ಪಾಟೀಲ್ರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹುಲಿಗಳೆಂದೇ ಪ್ರಸಿದ್ಧರಾಗಿದ್ದರು. ಅವರು ಹುಲಿಗಳಂತೆಯೇ ಅವರು ತಮ್ಮ ಕಾರ್ಯಭಾರವನ್ನು ನಿರ್ವಹಿಸ್ತಿದ್ರು. ಯಾವುದೇ ಕಾರಣಕ್ಕೂ ಕೂಡ ಅವರು ಯಾವುದೇ ಅಚಾತುರ್ಯಕ್ಕೆ ಒಳಗಾಗದೆ, ಯಾರಿಗೂ ಕೂಡ ಅಂಜದೆ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಕೂಡ ಅವರು ತಮ್ಮ ಪ್ರಭಾವವನ್ನು ಬೀರಿ ಇಡೀ ನಾಡಿನ ಜನತೆಯ ಕಲ್ಯಾಣಕ್ಕಾಗಿ ಅವರು ದುಡಿದರು. ಹೀಗಾಗಿ ಅವರಿಗೆ ಹುಲಿಗಳು ಅನ್ನುವಂಥ ಒಂದು ಬಿರುದನ್ನು ಕೂಡ ನಾಡಿನ ಜನತೆ ನೀಡಿದರು ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮೆಲುಕು ಹಾಕಬೇಕು. ಯಾಕಂದರೆ ಆ ಹುಲಿಗಳಿಗೆ ಸರಿ ಸಮನಾಗಿ ನಿಂತು ಆ ಹುಲಿಗಳಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಣ್ಣು ಹುಲಿ ಟೈಗರ್ ಲೇಡಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಈ ಮಹಿಳೆ ಮತ್ತಾರೂ ಅಲ್ಲ, ಅವರೇ ಪ್ರತಿಭಾ ವಸಂತರಾವ್ ಪಾಟೀಲ್ರು ಅರಬಾವಿ ಮತಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಾಗ ಅವರು ಮತ್ತೇನು ಕೇಳಿಲ್ಲ. ಹಲವಾರು ಚಿಹ್ನೆಗಳಿದ್ದು, ಹಲವಾರು ಪಕ್ಷಿಗಳ ಒಂದು ಚಿಹ್ನೆಗಳು ಇದ್ದು. ಹೀಗಿರುವಾಗ ಅವುಗಳನ್ನು ಯಾವುದೂ ಕೇಳದೆ ಹುಲಿಯಂತೆ ಬದುಕ್ರಿ ಎನ್ನುವಂಥ ಒಂದು ಸ್ಲೋಗನದೊಂದಿಗೆ ಆ ಕ್ಷೇತ್ರದ ಜನತೆಗೆ, ಆ ಕ್ಷೇತ್ರದ ಮತದಾರರಿಗೆ ಹುರಿದುಂಬಿಸಿ
ಜೀವಂತ ಹುಲಿಯನ್ನೇ ಅವರು ಸರ್ಕಸ್ನಿಂದ ಅಂದರೆ ದಿಲ್ಲಿಯ ಸರ್ಕಸ್ನಿಂದ ತಂದರು. ಹಾಗೂ ಆ ಹುಲಿಗೆ ಆಗಿನ ಕಾಲದಲ್ಲಿ ಅಂದರೆ 1989 ಒಂದು ದಿವಸಕ್ಕೆ 15,000 ರೂಪಾಯಿಗಳನ್ನು ಖರ್ಚು ಮಾಡಿದರು. ಊಟ ಉಪಚಾರ ಹಾಗೂ ಅದರ ಸಹಾಯಕ ಅಂದರೆ ಅದನ್ನು ಜೋಪಾನ ಮಾಡ್ತಿರ್ತಕ್ಕಂಥ ಒಬ್ಬ ಸಹಾಯಕನ ಖರ್ಚು ವೆಚ್ಚಗಳೆಲ್ಲವೂ ಕೂಡಿ ಒಂದು ದಿವಸಕ್ಕೆ 15,000 ರೂಪಾಯಿಗಳನ್ನು ಖರ್ಚು ಮಾಡಿದರು. ಹಾಗೂ ಇಡೀ ತನ್ನ ಚುನಾವಣಾ ಪ್ರಚಾರದುದ್ದಕ್ಕೂ ಕೂಡ ಹುಲಿಯನ್ನು ಬೆಕ್ಕಿನಂತೆ ಅವರು ಕರೆದುಕೊಂಡು ಹೋಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದರು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದರೆ ಹೆಣ್ಣುಮಕ್ಕಳು ಮನಸ್ಸು ಮಾಡಿದರೆ ಏನಾದರೂ ಸಾಧಿಸಬಲ್ಲರು ಅನ್ನೋದಕ್ಕೆ ಪ್ರತಿಭಾ ಪಾಟೀಲ್ರು ಉದಾಹರಣೆ ಅಂತಲೇ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕು. ಯಾಕಂದರೆ ಇಂದಿರಾ ಗಾಂಧಿ ಅಷ್ಟೇ ಏಕೆ ಕರ್ನಾಟಕ ರಾಜ್ಯವೇ ಅಲ್ಲ, ಇಡೀ ಭಾರತದ ರಾಷ್ಟ್ರೀಯ ರಾಜಕೀಯ ಉದ್ದಗಲಕ್ಕೂ ಕೂಡ ಈಗ ಮಹಿಳೆಯರು ಮೊದಲಿನಿಂದಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಹೀಗಿರುವಾಗ ಈ ಒಂದು ಸಂದರ್ಭದಲ್ಲಿ ನಾವು ಅಂಥ ಮಹಿಳೆಯರನ್ನು ನೆನಪು ಮಾಡಿಕೊಳ್ಬೇಕು. ಅವರ ಒಂದು ಸ್ವಾರಸ್ಯಕರವಾದಂಥ ಹಾಗೂ ಧೀರೋದಾತ್ತವಾದಂಥ ಒಂದು ಪರಿಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಜನರಿಗೆ ತಿಳಿಸಬೇಕಾಗಿರೋ ಕರ್ತವ್ಯ ನಮ್ಮದು ಅನ್ನುವಂಥ ಒಂದು ಭಾವನೆಯೊಂದಿಗೆ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಪ್ರತಿಭಾ ಪಾಟೀಲ್ರು ಸ್ನೇಹಜೀವಿಗಳು, ಸರಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು. ಯಾವಾಗಲೂ ಕೂಡ ಜಿನ್ ಪ್ಯಾಂಟ್ ಹಾಕಿರ್ತಿದ್ರು ಹಾಗೂ ಟಿ ಶರ್ಟ್ ಹಾಕಿ ಅವರ ಪಾಕೆಟ್ನಲ್ಲಿ ಸದಾಕಾಲ ಪಿಸ್ತೂಲ್ ಇರ್ತಿತ್ತು. ಅವರು ಗೋಕಾಕದಲ್ಲಿಯೇ ಮನೆ ಮಾಡಿ ಅವರು ಅಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನು ಅರಬಾವಿಯನ್ನಾಗಿ ಮಾಡಿಕೊಂಡು ಅವರ ವಾಸಸ್ಥಾನ ಗೋಕಾಕದಲ್ಲಿ ಮಾಡಿ ಸಾರ್ವಜನಿಕ ಕ್ಷೇತ್ರಕ್ಕೆ ಧುಮುಕಿದರು. ಆ ಸಂದರ್ಭದಲ್ಲಿ ಆ ಅರಬಾವಿ ಹಾಗೂ ಗೋಕಾಕ್ ಮತಕ್ಷೇತ್ರಗಳ ಹಲವಾರು ಈಗಿನ ದಿಗ್ಗಜ ನಾಯಕರನ್ನು ಬೆಳೆಸಿದರು ಅನ್ನುವಂಥ ಪ್ರತೀತಿಯನ್ನು ಕೂಡ ಹೊಂದಿದ್ದಾರೆ. ಯಾಕಂದರೆ ಈಗ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಹಾಗೂ ಇನ್ನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ಹಲವಾರು ದಿಗ್ಗಜ ನಾಯಕರೆನಿಸಿಕೊಂಡವರು ಪ್ರತಿಭಾ ಪಾಟೀಲ್ರವರ ಒಂದು ಕೃಪಾ ಕಟಾಕ್ಷದಿಂದ ಇವತ್ತು ಅವರು ರಾಜಕೀಯ ನಾಯಕರಾಗಿ ರೂಪುಗೊಂಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಪ್ರತಿಭಾ ಪಾಟೀಲ್ರು ಯಾವತ್ತೂ ಕೂಡ ಅವರು ಬೇರೆ ಒಂದು ಕ್ಷುಲ್ಲಕ ವಿಷಯಗಳಿಗೆ ಮನಸೋಲುವವರಲ್ಲ ಹಾಗೂ ಕಿವಿಯನ್ನು ಊದಿಸಿಕೊಳ್ಳುವವರಲ್ಲ. ಯಾಕಂದರೆ ಅವರು ಯಾವತ್ತೂ ಕೂಡ ತಮ್ಮ ಗಟ್ಟಿ ನಿರ್ಧಾರದಿಂದ ಅವರು ರಾಜ್ಯದ ಜನತೆಯ ಮನೆ ಮಾತಾಗಿದ್ದರು, ಬೆಳಗಾವಿ ಜಿಲ್ಲೆಯ ಮನೆ ಮಾತಾಗಿದ್ದರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮೆಲುಕು ಹಾಕಬೇಕು. ಹೀಗಿರುವಾಗ ಪ್ರತಿಭಾ ಪಾಟೀಲ್ರು ಇವತ್ತು ಅಕಸ್ಮಾತ್ ನಮ್ಮ ಜೊತೆಗೆ ಜೀವಂತವಾಗಿ ಇದ್ದಿದ್ದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಿದ್ರು ಅನ್ನುವಂಥ ಸತ್ಯವಾದಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಮಾತಾಡ್ಕೊಳ್ಳೋದನ್ನು ನಾವು ಕೇಳ್ತೀವಿ, ಅದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಕೂಡ. ಹೀಗಿರುವಾಗ ಪ್ರತಿಭಾ ಪಾಟೀಲ್ರು ನಮ್ಮ ಜೊತೆಗೆ ಇನ್ನಷ್ಟು ದಿವಸ ಇರಬೇಕಾಗಿತ್ತು. ನಮ್ಮ ನಡುವೆ ಅವರು ಇನ್ನಷ್ಟು ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಇರಬೇಕಾಗಿತ್ತು. ಮಹಿಳೆಯರ ಒಂದು ಕಲ್ಯಾಣಕ್ಕಾಗಿ, ಮಹಿಳೆಯರ ಒಂದು ಶ್ರೇಯೋಭಿವೃದ್ಧಿಗಾಗಿ, ಮಹಿಳೆಯರ ಒಂದು ಪ್ರತಿನಿಧಿಯಾಗಿ ಅವರು ಇದ್ದರೆ ಇನ್ನೂ ಮಹಿಳೆಯರು ತಮ್ಮ ಒಂದು ಛಾಪನ್ನು ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಮೂಡಿಸಬಹುದಾಗಿತ್ತು ಅನ್ನುವಂಥ ಈ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮಹಿಳೆಯರು ಮನಸ್ಸು ಮಾಡಿದರೆ ಏನೆಲ್ಲವನ್ನು ಸಾಧಿಸಬಲ್ಲವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ನೆನಪು ಮಾಡಿಕೊಳ್ಳಲೇಬೇಕು. ಹೀಗಿರುವಾಗ ಹೆತ್ತವಳು ತಾಯಿ, ಉಣ್ಣಿಸುವವಳು ತಾಯಿ ಹಾಗೂ ನಮ್ಮನ್ನು ಪಾಲನೆ ಪೋಷಣೆ ಮಾಡುವಂಥವಳು ಕೂಡ ತಾಯಿ. ಹೀಗಿರುವಾಗ ಹೆಣ್ಣಿಗೆ ನಾವು ಎಷ್ಟು ಗೌರವ ಕೊಟ್ಟರೂ ಕೂಡ ಸಾಲದು ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕೆ ಪೂರ್ವದಲ್ಲಿ ಬದುಕಿದರೆ ಹುಲಿಯಂತೆ ಬದುಕಿದರೆ ಪ್ರತಿಭಾ ವಸಂತರಾವ್ ಪಾಟೀಲ್ರಂತೆ ಬದುಕಬೇಕು ಅನ್ನುವಂಥ ಒಂದು ಮಾತನ್ನು ಮಹಿಳೆಯರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇವತ್ತು ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ನೋಡಿ ನೀವು ಗಂಡಸರಿಗಿಂತ ಒಂದು ಕೈ ನಾನೇ ಮೇಲು ಅನ್ನುವಂಥ ಒಂದು ಛಾಪನ್ನು ಕೂಡ ಮೂಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಪ್ರತಿಯೊಬ್ಬರು ಕೂಡ ನಾವು ಸಲಾಮನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ YTಯ ಜೊತೆಗೆ ಅಂದರೆ ನನ್ನ ಜೊತೆಗೆ ಹಂಚ್ಕೊಳ್ರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ನೋಡಿರಿ, ಪ್ರತಿಯೊಬ್ಬ ಪುರುಷರು ಕೂಡ ನೋಡಿರಿ. ಹಾಗೂ ಈ ಸಂಚಿಕೆಯನ್ನು ನಿಮ್ಮೆಲ್ಲರ ಸ್ನೇಹಿತರಿಗೂ ಬಂಧು ಬಳಗಕ್ಕೆ ನಿಮ್ಮ ಆಪ್ತರಿಗೆ ತಲುಪಿಸ್ತೀರಿ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.